ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ಪೂರ್ಣ ಮೂರ್ತಿ ಅನಾವರಣವಾಗಿದೆ. TV5ಗೆ ರಾಮಲಲ್ಲಾನ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದ್ದಾವೆ. ಗರ್ಭಗುಡಿಯಲ್ಲಿ ವಿರಾಜಮಾನನಾದಂತಹ ಪ್ರಭು ಶ್ರೀರಾಮನ ಬಾಲರಾಮನ ಫೋಟೋಗಳು ಅನಾವರಣವಾಗಿದ್ದಾವೆ. ಇನ್ನು ರಾಮಲಲ್ಲಾನ ಪ್ರಭಾವಳಿಯಲ್ಲಿ ದಶಾವತಾರ ಇದೆ. ಆ ಮೂರ್ತಿಯನ್ನು ನೋಡ್ತಾ ಇದ್ರೇ ಒಂದು ರೀತಿಯಾಗಿ ರೋಮಾಂಚನ ಆಗುತ್ತೆ. ಆ ರೀತಿಯಾಗಿ ಕೆತ್ತನೆ ಇದೆ. ಅದೇ ರೀತಿಯಾಗಿ ಆ ಕಣ್ಣಿಗೆ ಪಟ್ಟಿ ಕೂಡ ಕಟ್ಟಲಾಗಿತ್ತು. ಆ ಪಟ್ಟಿ ಇಲ್ಲದೆ ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ ಏನು ಪ್ರಭಾವಳಿ ಏನಿದೆ ಅದರಲ್ಲಿ ದಶಾವತಾರಗಳಿದ್ದಾವೆ. ಅದೇ ರೀತಿಯಾಗಿ ಬಾಲರಾಮನ ಶಿರದ ಮೇಲೆ ಪರಮೇಶ್ವರರ ತ್ರಿಮೂರ್ತಿಗಳು ಕೂಡ ಇದ್ದಾರೆ. ವಾಮನ, ಕೂರ್ಮ, ಮತ್ಸ್ಯ, ಕಲ್ಕಿ ಸೇರಿ ಒಟ್ಟು ದಶಾವತಾರಗಳನ್ನು ಕೂಡ ಚಿತ್ರಿಸಲಾಗಿದೆ. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ ನೋಡುಗರನ್ನು ಭಾವಪರವಶವನ್ನಾಗಿ ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಮೂರ್ತಿಯನ್ನು ನೋಡ್ತಾ ಇದ್ದ ಹಾಗೆ ಭಕ್ತಿ ಭಾವದಲ್ಲಿ ಮಿಂದೇಳ್ತಾ ಇದ್ದಾರೆ. ಅಷ್ಟೊಂದು ಸುಂದರವಾಗಿ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಅದರಲ್ಲೂ ನಮ್ಮ ಕರ್ನಾಟಕದವರೇ ಆಗಿರುವಂತಹ ಶಿಲ್ಪಿಯವರು ಇದನ್ನು ಕೆತ್ತನೆ ಮಾಡಿದ್ದಾರೆ.